ಪಾಸಿಂಗ್ ಪ್ಯಾಕೇಜ್ನಲ್ಲಿ ರಚನೆಗಳಿಗೆ ಅನ್ವಯಿಸಿದಂತಹ ಎರಡನೇ ರೀತಿಯ ಪ್ರಶ್ನೆ ದತ್ತ ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವುದು. ಈ ರೀತಿಯಾದಂತಹ ಪ್ರಶ್ನೆಯನ್ನ 2 ಅಂಕಗಳಿಗೆ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆ ಇದೆ. ಈ ರೀತಿಯಾಗಿ ಈ ತರಹದ ಒಂದು ಪ್ರಶ್ನೆಯನ್ನು ಕೊಟ್ಟಂತಹ ಸನ್ನಿವೇಶದಲ್ಲಿ ಇದನ್ನು ಬಿಡಿಸುವ ಕ್ರಮವನ್ನು ಗಮನಿಸೋಣ. ಮೊದಲನೇದಾಗಿ ಒಂದು ನಿರ್ದಿಷ್ಟ ಅಳತೆಯ ರೇಖಾಖಂಡವನ್ನು ಗುರುತಿಸಿಕೊಳ್ಳುವುದು. ಈ ರೀತಿ ಒಂದು ನಿರ್ದಿಷ್ಟ ಅಳತೆಯ ರೇಖಾಖಂಡವನ್ನು ಗುರುತಿಸಿಕೊಂಡು ಒಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಈ ಬಿಂದುವಿನಿಂದ ನೀಡಿರುವಂತಹ ರೇಖಾಖಂಡದ ಉದ್ದವು 10 ಸೆಂಟಿಮೀಟರ್ಗಳಾಗಿರಲಿ ಎನ್ನುವ ಕಾರಣಕ್ಕೆ ಈ ಬಿಂದುವಿನಿಂದ 10 ಸೆಂಟಿಮೀಟರ್ ಅಂತರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ಇದನ್ನು AB ಎಂದು ಹೆಸರಿಸಿಕೊಳ್ಳುವುದು. ಇದಾದ ನಂತರ AB ಯೊಂದಿಗೆ ಲಘು ಕೋನ ಏರ್ಪಡುವಂತೆ ಮತ್ತೊಂದು ರೇಖೆಯನ್ನು ಎಳೆದುಕೊಳ್ಳುವುದು. ಈ ರೇಖಾಖಂಡವನ್ನು ಎಳೆದುಕೊಂಡ ನಂತರ ನೀಡಿರುವಂತಹ ಅನುಪಾತ 5:3. ಇವೆರಡರ ಮೊತ್ತವನ್ನು ಮಾಡುವುದು. ಕೂಡಿದಾಗ ಬರುವಂತಹ ಮೊತ್ತ 8. ಈ ಕಾರಣಕ್ಕೆ ನಾವು ಇಲ್ಲಿ ಮೊತ್ತವನ್ನು ಗಮನಿಸಿದರೆ 8 ಭಾಗಗಳಾಗಿ ಬರುತ್ತಿದೆ. 8 ಭಾಗಗಳಲ್ಲಿ ಈ ರೇಖಾಖಂಡವನ್ನು ಈಗ ನಾವು ಕತ್ತರಿಸಬೇಕಾಗಿದೆ. ಇದಕ್ಕಾಗಿ ಕೈವಾರವನ್ನು ತೆಗೆದುಕೊಂಡು ನಿರ್ದಿಷ್ಟ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಈ ಒಂದು ರೇಖಾಖಂಡವನ್ನು 8 ಸಮ ಭಾಗಗಳನ್ನಾಗಿ ಮಾಡುವುದು. 1 2 3 4 5 6 7 ಹಾಗೂ 8. ಈ ರೀತಿ 8 ಭಾಗಗಳನ್ನಾಗಿ ಕತ್ತರಿಸಿದ ನಂತರ ಇದನ್ನು ಹೆಸರಿಸುವುದು A1 A2 A3 A4 A5 A6 A7 A8. ಈ ಥರ 8 ಭಾಗಗಳನ್ನಾಗಿ ಗುರುತಿಸಿಕೊಂಡ ನಂತರ ನಾವು ಮೊದಲನೇದಾಗಿ ಗುರುತಿಸಬೇಕಾದಂಥ ಅನುಪಾತವನ್ನು ಗಮನಿಸಿ. ಮೊದಲನೇ ಸಂಖ್ಯೆ 5. ಈ ಮೊದಲನೇ ಸಂಖ್ಯೆ 5, ನಂತರದ ಸಂಖ್ಯೆ 3. ಈ ರೀತಿಯಾಗಿ ಬಂದಿರುವ ಕಾರಣ ಮೊದಲನೇದಾಗಿ ನಾವು ಇಲ್ಲಿ ಎನಲ್ಲಿ ಒಂದು ಬಿಂದುವನ್ನು, ನಂತರ 3 ಭಾಗಗಳಾದ A8ರಲ್ಲಿ ಒಂದು ಬಿಂದುವನ್ನು ಗುರುತಿಸ್ತೇವೆ. ಹಾಗಾಗಿ ಮೊದಲನೇದಾಗಿ ನಾವು ಈ ಕೊನೆಯ ಅಂತ್ಯದ 2 ಬಿಂದುಗಳನ್ನು ಸೇರಿಸಿಬಿಡೋಣ. ಈ ರೀತಿ ಸೇರಿಸಿಕೊಳ್ಳುವುದು. ಈ 2 ಬಿಂದುಗಳಲ್ಲಿ ನಾವು ರಚಿಸಿರುವಂತಹ ರೇಖೆಗಳು ಪರಸ್ಪರ ಸಮಾನಾಂತರವಾಗಿರಬೇಕು. ಈ ಕಾರಣಕ್ಕಾಗಿ A8ರಲ್ಲಿ ನಾವು ನಿರ್ದಿಷ್ಟ ಅಳತೆಯನ್ನು ತೆಗೆದುಕೊಂಡು ಒಂದು ಕೋನವನ್ನು ರಚಿಸಿಕೊಳ್ತೀವಿ. ಇಷ್ಟೇ ತ್ರಿಜ್ಯವನ್ನು ರಚಿಸಿಕೊಂಡ ನಂತರ ಅಷ್ಟೇ ತ್ರಿಜ್ಯದ ಸಹಾಯದಿಂದ A5ರಲ್ಲಿಯೂ ಸಹ ಒಂದು ಕೋನವನ್ನು ಗುರುತಿಸಿಕೊಳ್ಳುವುದು. A8ರಲ್ಲಿ ರಚಿಸಿದಂತಹ ಕೋನದ ಅಳತೆಯನ್ನು ಕೈವಾರದ ಸಹಾಯದಿಂದ ಈ ರೀತಿಯಾಗಿ ಅಳತೆ ಮಾಡಿಕೊಳ್ಳುವುದು. ಈ ಕೋನವನ್ನು A5ರಲ್ಲಿ ರಚಿಸಿದಂತಹ ಕಂಸಕ್ಕೆ ಕತ್ತರಿಸುವುದು. ಈ ರೀತಿಯಾಗಿ ಕತ್ತರಿಸಿದಂತಹ 2 ಕಂಸಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸುತ್ತದೆ. A5ರಿಂದ ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆಯುವುದು. ಈ ರೀತಿಯಾಗಿ ರಚಿಸಿದಂತಹ ಈ 2 ರೇಖೆಗಳನ್ನು ಗಮನಿಸಿ. ಇವುಗಳು ಸಮಾನಾಂತರವಾಗಿರುತ್ತದೆ. ಕಾರಣ ಇಲ್ಲಿ ನಾವು ರಚಿಸಿದಂತಹ ಈ 2 ಕೋನಗಳು ಸಮ. ಇವೆರಡು ಅನುರೂಪ ಕೋನಗಳಾಗುತ್ತೆ. ಕಾರಣ ಇವೆರಡು ಸಮಾನಾಂತರ ಆಗುತ್ತವೆ. ಈ ಬಿಂದುವನ್ನು ನಾನು C ಎಂದು ಹೆಸರಿಸಿಕೊಳ್ಳುತ್ತೇನೆ. ಈ ರೀತಿಯಾಗಿ AB ಎನ್ನುವುದು ಇಲ್ಲಿಂದ ಇಲ್ಲಿಗೆ 5 ಭಾಗಗಳು, ಇಲ್ಲಿಂದ ಇಲ್ಲಿಗೆ 3 ಭಾಗಗಳಾಗಿವೆ. ಈಗ ಇವುಗಳನ್ನು ಅಳತೆ ಮಾಡಿ ಎಂದು ಹೇಳಿರುವ ಕಾರಣ ACಯ ಉದ್ದವನ್ನು ಗಮನಿಸ್ತಾ ಇದ್ದೀವಿ. ACಯ ಉದ್ದ 6.2. ಇನ್ನು ಉಳಿದಂತಹ BCಯ ಉದ್ದ 3.8ರಷ್ಟಿರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ 2 ಭಾಗಗಳು ಸೇರಿದಾಗ ಉಂಟಾಗುವಂತಹ ಪೂರ್ಣ ಭಾಗ AB, ಇದರ ಉದ್ದ ಇವೆರಡರ ಮೊತ್ತ ಮಾಡಿದಾಗ ನಮಗೆ ತಿಳಿಯುತ್ತೆ 10 ಸೆಂಟಿಮೀಟರ್. ಈ ರೀತಿಯಾಗಿ ಒಂದು ನಿರ್ದಿಷ್ಟ ಭಾಗದ ಅನುಪಾತವನ್ನು ಕಂಡುಹಿಡಿಯಿರಿ ಎಂದಾಗ ನೀವು ಈ ರೀತಿ ಚಿತ್ರವನ್ನು ಬಿಡಿಸಬೇಕಾಗುತ್ತೆ. ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಿಸಿದ ಎರಡನೇ ರೀತಿಯ ಪ್ರಶ್ನೆ ದತ್ತ ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವುದು.
ಕಳೆದ ಲೆಕ್ಕದ ರೀತಿಯಲ್ಲೇ ಈಗಲೂ ಸಹ 10 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಿರಿ, ನಂತರ ರೇಖಾಖಂಡವನ್ನು 3:5 ಅನುಪಾತದಲ್ಲಿ ವಿಭಾಗಿಸಿ ಎಂದು ಹೇಳಿದ್ದಾರೆ. ಕಳೆದ ಲೆಕ್ಕದಲ್ಲಿ 5:3 ಅನುಪಾತ ಎಂದು ನೀಡಲಾಗಿತ್ತು. ಈ ಲೆಕ್ಕದಲ್ಲಿ 3:5 ಅನುಪಾತ ಎಂದು ನೀಡಲಾಗಿದೆ. ಈ ಎರಡೂ ಸನ್ನಿವೇಶಗಳು ಬೇರೆ ಬೇರೆ ಸನ್ನಿವೇಶಗಳಾಗಿರುವ ಕಾರಣ ಲೆಕ್ಕವನ್ನು ಬಿಡಿಸುವ ಕ್ರಮ ಬೇರೆ ಬೇರೆ ಆಗಿರುತ್ತದೆ. ಹಾಗಾದರೆ ಬನ್ನಿ ಈ ಲೆಕ್ಕ ಬಿಡಿಸುವ ಕ್ರಮ ಹೇಗೆ ಎನ್ನುವುದನ್ನು ನೋಡೋಣ. ಮೊದಲನೇದಾಗಿ ಕೊಟ್ಟಿರುವ ಅಳತೆಯ ರೇಖಾಖಂಡವನ್ನು ರಚಿಸಲು ಒಂದು ರೇಖಾಖಂಡವನ್ನು ಗುರುತಿಸಿಕೊಳ್ಳುವುದು. ಈ ರೇಖಾಖಂಡದ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಈ ಬಿಂದುವಿನಿಂದ 10 ಸೆಂಟಿಮೀಟರ್ ದೂರದಲ್ಲಿ ಮತ್ತೊಂದು ಬಿಂದುವನ್ನು ಗುರುತಿಸಿಕೊಳ್ಳುವುದು. ನೀಡಿರುವಂತಹ ಅನುಪಾತದಲ್ಲಿ ರೇಖಾಖಂಡವನ್ನು ವಿಭಾಗಿಸಲು ಎ ನಲ್ಲಿ ಲಘು ಕೋನ ಏರ್ಪಡುವಂತೆ ಮತ್ತೊಂದು ರೇಖೆಯನ್ನು ಎಳೆದುಕೊಳ್ಳುವುದು. ಇದಾದ ನಂತರ ನೀಡಿರುವ ಅನುಪಾತದ ಬೆಲೆಗಳನ್ನು ಕೂಡಿಕೊಳ್ಳುವುದು. 3 + 5 8. ಈ ರೀತಿ ರೇಖಾಖಂಡವನ್ನು ಲಘು ಕೋನ ಏರ್ಪಡುವಂತೆ ಎಳೆದುಕೊಂಡಿರುವ ರೇಖಾಖಂಡವನ್ನು 8 ಸಮ ಭಾಗಗಳನ್ನಾಗಿ ಮಾಡಿಕೊಳ್ಳುವುದು. 1 2 3 4 5 6 7 8. ಈ ರೀತಿ 8 ಭಾಗಗಳನ್ನು ಮಾಡಿಕೊಳ್ಳುವುದು. ಏನಿಂದ ಮುಂದುವರಿದಿರುವ ಭಾಗಗಳನ್ನು ಹೆಸರಿಸಿಕೊಳ್ಳಿ. A1 A2 A3 A4 A5 A6 A7 ಹಾಗೂ A8. ನೀಡಿರುವಂತಹ ಅನುಪಾತ 3:5 ಆಗಿದ್ದು ಇದರಲ್ಲಿ ಮೊದಲನೆಯ ಬೆಲೆ 3 ಆಗಿರುವ ಕಾರಣ ಮೊದಲ 3 ಭಾಗಗಳನ್ನು ಗುರುತಿಸಿಕೊಳ್ಳುವುದು. A3 ಇದು 3 ಆಗಿರುತ್ತೆ, ಉಳಿದ ಭಾಗಗಳು 5. ಹಾಗಾಗಿ 3:5 ಅನುಪಾತದಲ್ಲಿ ವಿಭಾಗಿಸುತ್ತೇವೆ. ಕೊನೆಯ ಬಿಂದು A8 ಅನ್ನು B ಯೊಂದಿಗೆ ಸೇರಿಸಿಕೊಳ್ಳುವುದು. ಈ ರೀತಿ ಸೇರಿಸಿಕೊಂಡ ನಂತರ A8 ರಲ್ಲಿ ನಿರ್ದಿಷ್ಟ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ಕೋನವನ್ನು ಗುರುತಿಸಿಕೊಳ್ಳುವುದು. ಅಷ್ಟೇ ತ್ರಿಜ್ಯ ತೆಗೆದುಕೊಂಡು A3 ರಲ್ಲಿಯೂ ಸಹ ಇಷ್ಟೇ ತ್ರಿಜ್ಯವಿರುವಂತೆ ಒಂದು ಕಂಸವನ್ನು ಗುರುತಿಸಿಕೊಳ್ಳುವುದು. A8 ರಲ್ಲಿ ರಚಿಸಿದಂತಹ ಕೋನದ ಅಳತೆಯನ್ನು ಕೈವಾರದ ಸಹಾಯದಿಂದ ಈ ರೀತಿಯಾಗಿ ಗುರುತಿಸಿಕೊಳ್ಳುವುದು. ಇಷ್ಟೇ ಕೋನದ ಅಳತೆಯನ್ನು ತೆಗೆದುಕೊಂಡು A3 ರಲ್ಲಿ ರಚಿಸಿರುವ ಕಂಸವನ್ನು ಕತ್ತರಿಸುವುದು. ಈ ರೀತಿ ಕತ್ತರಿಸಿದಂತಹ 2 ಕಂಸಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆದುಕೊಳ್ಳುವುದು. ಈ ರೇಖೆಯು ಈ ರೇಖೆಗೆ ಸಮಾನಾಂತರವಾಗಿರುತ್ತದೆ. ಸಮಾನಾಂತರವಾಗಿರಲು ಕಾರಣ ಈ 2 ಕೋನಗಳು ಸಮ. ಈ ರೀತಿಯಾಗಿ ABಯ ಮೇಲೆ ನಮಗೆ ಮತ್ತೊಂದು ಬಿಂದು ಸಿಗುತ್ತದೆ C. ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂತಹದ್ದು 3 ಭಾಗಗಳಾದರೆ ಉಳಿದದ್ದು 5 ಭಾಗಗಳು. ಈ ರೀತಿ 3:5 ಅನುಪಾತದಲ್ಲಿ ರೇಖಾಖಂಡವನ್ನು ವಿಭಾಗಿಸಿರುತ್ತೇವೆ. ಭಾಗಗಳ ಅಳತೆ ಮಾಡಿ ಎಂದಿರುವ ಕಾರಣ ಭಾಗಗಳು AC ಮತ್ತು BC ಇವುಗಳ ಉದ್ದವನ್ನು ಈಗ ನಾವು ಗಮನಿಸೋಣ. ಮೊದಲನೇದಾಗಿ ACನ ಉದ್ದವನ್ನು ಗಮನಿಸಿದರೆ ನಮಗೆ 3.8 ಸೆಂಟಿಮೀಟರ್ ದೊರೆಯುತ್ತದೆ. ಹಾಗೂ BCಯ ಉದ್ದವನ್ನು ಗಮನಿಸಿದರೆ ನಮಗೆ 6.2 ಸೆಂಟಿಮೀಟರ್ ಅಳತೆ ಗೊತ್ತಾಗುತ್ತದೆ. ಈ 2 ಭಾಗಗಳಿಂದ AB ರೇಖಾಖಂಡವು ದೊರೆಯುತ್ತದೆ. ಈ 2 ಭಾಗಗಳ ಮೊತ್ತ 10 ಸೆಂಟಿಮೀಟರ್ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ರೀತಿಯಾಗಿ ನೀಡಿರುವಂತಹ ಅನುಪಾತವನ್ನು ಗಮನಿಸಿಕೊಂಡು ರೇಖಾಖಂಡವನ್ನು ವಿಭಾಗಿಸುವಾಗ ಯಾವ ಭಾಗ ಮೊದಲು ಬರಬೇಕು, ಯಾವ ಭಾಗ ನಂತರ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳುವುದು.